ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಯೂರೆಥ್ರಾ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಯೂರೆಥ್ರಾ ಮೇಲ್ ಆ್ಯಂಡ್ ಫೀಮೇಲ್ ಯೂರೆಥ್ರಾ ಒಳಗಡೆ ಏನೇನು ಚೇಂಜಸ್ ಇದೆ, ಸ್ಟ್ರಕ್ಚರ್ ಯಾವ ಥರ ಇದೆ ಆ್ಯಂಡ್ ಫಂಕ್ಷನ್ ಯಾವ ಥರ ಇದೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಯೂರೆಥ್ರಾ ಡೆಫಿನೇಷನ್ ನಾವು ನೋಡಿದರೆ ದಿ ಯೂರೆಥ್ರಾ ಈಸ್ ಅ ಥಿನ್ ಮಸ್ಕುಲಾರ್ ಟ್ಯೂಬ್. ಏನಿದೆ ಸರ್? ಥಿನ್ ಇದೆ, ಮಸ್ಕುಲಾರ್ ಟ್ಯೂಬ್ ಇದೆ, ದಟ್ ಕ್ಯಾರಿ ಯೂರಿನ್ ಫ್ರಮ್ ಬ್ಲಾಡರ್ ಟು ಔಟ್ಸೈಡ್. ಹೌದು ಸರ್, ಏನು ಮಾಡ್ತಾ ಇದೆ ಇದು? ಬ್ಲಾಡರಿಂದ ಯೂರಿನನ್ನು ಹೊರಗಡೆ ಹಾಕ್ತಾ ಇದೆ, ಔಟ್ಸೈಡ್ ಹಾಕ್ತಾ ಇದೆ. ಏನು ಮಾಡ್ತಾ ಇದೆ? ಇಟ್ ಕ್ಯಾರಿ ಯೂರಿನ್ ಫ್ರಮ್ ಬ್ಲಾಡರ್ ಟು ಔಟ್ಸೈಡ್ ಆಫ್ ದಿ ಬಾಡಿ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಯೂರೆಥ್ರಾ ಇಸ್ ಅ ಥಿನ್ ಮಸ್ಕುಲಾರ್ ಟ್ಯೂಬ್ ದಟ್ ಕ್ಯಾರಿ ಯೂರಿನ್ ಫ್ರಮ್ ಬ್ಲಾಡರ್ ಟು ಔಟ್ಸೈಡ್ ದಿ ಬಾಡಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ದಿ ಸ್ಟ್ರಕ್ಚರ್ ಆ್ಯಂಡ್ ಲೆಂತ್ ಆಫ್ ದಿ ಯೂರೆಥ್ರಾ. The structure and length of the urethra different in males and females. ಓಕೆ, ಸೊ ಮೇಲ್ ಹತ್ರ ಯೂರೆಥ್ರಾ ಡಿಫ್ರೆಂಟ್ ಇದೆ, ಫೀಮೇಲ್ ಹತ್ರ ಯೂರೆಥ್ರಾ ಡಿಫ್ರೆಂಟ್ ಲೆಂತಲ್ಲಿದೆ, ಸ್ಟ್ರಕ್ಚರ್ ಕೂಡ ಸ್ವಲ್ಪ ಚೇಂಜಸ್ ಇದ್ದಾವೆ, ಪಾರ್ಟ್ಸ್ ಕೂಡ ಚೇಂಜಸ್ ಇದ್ದಾವೆ, ನಾವು ನೋಡೋಣ. ಓಕೆ, ಸೊ ಇದೇನಿದೆ ಫೀಮೇಲ್, ಇದೇನಿದೆ ಮೇಲ್. ದಿಸ್ ಈಸ್ ಅ ಫೀಮೇಲ್, ಇದೇನಿದೆ ಮೇಲ್. ಓಕೆ, ಸೊ ಫೀಮೇಲ್ ಒಳಗಡೆ ನಾವು ನೋಡಿದರೆ ಬ್ಲಾಡರ್ ಭಾಳ ಚಿಕ್ಕದಿದೆ. ಓಕೆ, ಸಾರಿ, ಬ್ಲಾಡರ್ ಅಂತ ಹೇಳ್ತೀನಿ, ಯೂರೇಟರ್ ಭಾಳ ಚಿಕ್ಕದಿದೆ. ಓಕೆ, ಸೊ ಕಿಡ್ನಿ ಇದ್ದಾವೆ ಸರ್, ಯೂರೇಟರ್ ಇದೆ ಆ್ಯಂಡ್ ಬ್ಲಾಡರ್ ಕೂಡ ಇದೆ. ಓಕೆ, ಸೊ ಇಲ್ಲಿ ನಾವು ನೋಡಿದಾಗ ಯೂರೆಥ್ರಾ ಇದೆಯಲ್ಲ, ಯೂರೆಥ್ರಾ ಭಾಳ ಚಿಕ್ಕದಿದೆ, ಲೆಂತಲ್ಲಿ ಭಾಳ ಸಣ್ಣದಿದೆ. ಓಕೆ, ಸೊ ಅದೇ ಮೇಲ್ ಹತ್ರ ನಾವು ನೋಡಿದರೆ ಯೂರೆಥ್ರಾ, ಇಲ್ಲಿ ನಾವು ನೋಡ್ಬೋದು ಯೂರೆಥ್ರಾ ಭಾಳ ಲೆಂದಿ ಇದೆ. ಓಕೆ, ಸೊ ಸಪ್ರೇಟ್ ನಾವು ಸ್ಟಡಿ ಮಾಡೋಣ ಮೇಲ್ ಆ್ಯಂಡ್ ಫೀಮೇಲ್ ಯೂರೆಥ್ರಾ. ಓಕೆ, ಸೊ ಮೇಲ್ ಯೂರೆಥ್ರಾ. ಸರ್, ಮೇಲ್ ಯೂರೆಥ್ರಾ ಲೆಂತ್ ಎಷ್ಟಿದೆ ಅಂತ ಕೇಳಿದರೆ ಅಪ್ರಾಕ್ಸಿಮೇಟ್ಲಿ 20 ಸೆಂಟಿಮೀಟರ್ ಲೆಂತ್ ಇರುತ್ತೆ. ಓಕೆ, ಎಷ್ಟಿದೆ? 20 ಸೆಂಟಿಮೀಟರ್ ಲೆಂತ್ ಇದೆ. ಆ್ಯಂಡ್ ಫಂಕ್ಷನ್ ನಾವು ನೋಡಿದಾಗ ಫಂಕ್ಷನ್ ಏನು ಮಾಡುತ್ತೆ ಸರ್? ಎಕ್ಸ್ಕ್ರೀಷನ್ ಆಫ್ ಯೂರಿನ್ ಪ್ಲಸ್ ಇಜಾಕ್ಯುಲೇಷನ್. ಓಕೆ, ಸೊ ಯೂರಿನ್ ಕೂಡ ಇಲ್ಲಿಂದ ಹೊರಗೆ ಬರ್ತಾ ಇದೆ, ಯೂರಿನ್ ಕೂಡ ಇಲ್ಲಿಂದ ಹೊರಗೆ ಬರ್ತಾ ಇದೆ. ಆ್ಯಂಡ್ ಇಜಾಕ್ಯುಲೇಷನ್ ಅಂದರೆ ಸೆಮನ್ ಡ್ಯೂರಿಂಗ್ ದಿ ಸೆಕ್ಸುವಲ್ ಇಂಟರ್ಕೋರ್ಸ್ ಇಜಾಕ್ಯುಲೇಷನ್ ಆಗುತ್ತೆ ಅಲ್ಲ, ಅದು ಕೂಡ ಎಲ್ಲಿಂದ ಆಗುತ್ತೆ? ಯೂರೆಥ್ರಾನಿಂದ ಆಗುತ್ತೆ, ಮೇಲ್ ಒಳಗಡೆ. ಓಕೆ, ಸೊ ಯಾರಾದರೂ ಕೇಳಿದರೆ ಹೇಳಬೇಕು ಸರ್, ಮೇಲ್ ಯೂರೆಥ್ರಾ ಹ್ಯಾಸ್ ಅ ಡುವಲ್ ಫಂಕ್ಷನ್, ಎರಡು ಫಂಕ್ಷನ್ ಮಾಡುತ್ತೆ, ಯೂರಿನೇಷನ್ ಆ್ಯಂಡ್ ಇಜಾಕ್ಯುಲೇಷನ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನಾವು ಪಾರ್ಟ್ಸ್ ಆಫ್ ಯೂರೆಥ್ರಾ ನೋಡಿದರೆ ಸೊ 4 ಪಾರ್ಟ್ಸ್ ಇರ್ತವೆ. ಮೇಲ್ ಯೂರೆಥ್ರಾ ಒಳಗಡೆ 4 ಪಾರ್ಟ್ಸ್ ಇರ್ತವೆ. ಯಾವ್ಯಾವ ಪಾರ್ಟ್ಸ್ ಇರ್ತವೆ ಸರ್? ಪ್ರೀ ಪ್ರೋಸ್ಟೆಟಿಕ್ ಯೂರೆಥ್ರಾ. ಪ್ರೀ ಅಂದರೆ ಮೊದಲು, ಎದಕ್ಕಿಂತ ಮೊದಲು? ಪ್ರೋಸ್ಟೆಟಿಕ್ ಅಂದರೆ ಪ್ರೋಸ್ಟೇಟ್ ಗ್ಲ್ಯಾಂಡ್ಗಿಂತ ಮೊದಲು ಪ್ರೆಸೆಂಟ್ ಇರೋ ಯೂರೆಥ್ರಾನ ಪ್ರೀ ಪ್ರೋಸ್ಟೆಟಿಕ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಪ್ರೋಸ್ಟೇಟಿಕ್ ಯೂರೆಥ್ರಾ ಅಂದರೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಒಳಗಡೆಯಿಂದ ಯೂರೆಥ್ರಾ ಹೋಗ್ತಾ ಇದೆ, ಅದನ್ನು ನಾವು ಪ್ರೋಸ್ಟೇಟಿಕ್ ಯೂರೆಥ್ರಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೆಂಬ್ರೇನಸ್ ಯೂರೆಥ್ರಾ. ಓಕೆ, ಸೊ ಇಲ್ಲಿ ಏನಿರುತ್ತೆ? ಮೆಂಬ್ರೇನ್ನಿಂದ ಪಾಸ್ ಆಗುತ್ತೆ, ಮೆಂಬ್ರೇನಸ್ ಯೂರೆಥ್ರಾ. ಲಾಸ್ಟ್ ಇರೋದು ಸ್ಪಾಂಜಿ ಅಥವಾ ಪೆನೈಲ್ ಯೂರೆಥ್ರಾ. ಓಕೆ, ಸೊ ಪೆನ್ನಿಸ್ ಒಳಗಡೆ ಬರ್ತಾ ಇದೆಯಲ್ಲ, ಅದನ್ನು ನಾವು ಏನಂತ ಹೇಳ್ತೀವಿ? ಸ್ಪಾಂಜಿ ಯೂರೆಥ್ರಾ ಅಥವಾ ಪೆನೈಲ್ ಯೂರೆಥ್ರಾ ಅಂತ ಹೇಳ್ತೀವಿ. ಸೊ ಜಸ್ಟ್ ನಾವು ಇಲ್ಲಿ ಡಯಾಗ್ರಾಮ್ ಒಳಗಡೆ ನೋಡೋಣ. ಸೊ ದಿಸ್ ಈಸ್ ಅವರ್ ಬ್ಲಾಡರ್. ಓಕೆ, ಸೊ ಬ್ಲಾಡರ್ ಇದೆ. ಸೊ ಬ್ಲಾಡರ್ ಜಸ್ಟ್ ಇದು ಏನಿದೆ ಸರ್? ಇದು ಅಪೆಕ್ಸ್ ಇದೆ ಸರ್. ಈ ಪ್ಲೇಸಲ್ಲಿ ಏನು ಕಾಣಿಸ್ತಾ ಇದೆ ಸರ್? ನಮಗೆ ನೆಕ್. ಓಕೆ, ಸೊ ನೆಕ್ ಹತ್ರ ಏನು ಕನೆಕ್ಟ್ ಆಗುತ್ತೆ? ಇಲ್ಲೂ ಏನು ಕನೆಕ್ಟ್ ಆಗುತ್ತೆ? ಎಸ್, ಇಲ್ಲಿ ಕನೆಕ್ಟ್ ಆಗೋದು ಯೂರೆಥ್ರಾ. ಓಕೆ, ಸೊ ಯೂರೆಥ್ರಾ. ಸೊ ಇದೇನಿದೆ ಇಲ್ಲಿ ನಮಗೆ ಕೆಳಗಡೆ ಕಾಣಿಸ್ತಾ ಇದೆ ಅಲ್ಲ, ಇದೇನಿದೆ? ಪ್ರೋಸ್ಟೇಟ್ ಗ್ಲ್ಯಾಂಡ್. ಏನಿದೆ? ಪ್ರೋಸ್ಟೇಟ್ ಗ್ಲ್ಯಾಂಡ್ ಪ್ರೆಸೆಂಟ್ ಇದೆ. ಆ ಪ್ರೋಸ್ಟೇಟ್ ಗ್ಲ್ಯಾಂಡ್ಗಿಂತ ಸ್ವಲ್ಪ ಮೊದಲು ಇಲ್ಲಿ ಸ್ವಲ್ಪ ಏನಿರುತ್ತೆ? ಯೂರೆಥ್ರಾ ಇರುತ್ತೆ. ಓಕೆ, ಸೊ ಇಲ್ಲಿ ಸ್ವಲ್ಪ ಏನು ಪ್ರೆಸೆಂಟ್ ಇರುತ್ತೆ? ಯೂರೆಥ್ರಾ. ಅದನ್ನು ನಾವು ಪ್ರೋಸ್ಟೇಟಿಕ್ ಯೂರೆಥ್ರಾ. ಓಕೆ, ಸೊ ಪ್ರೋಸ್ಟೇಟಿಕ್ ಯೂರೆಥ್ರಾ ಅಂದರೆ ಏನು? ಪ್ರೋಸ್ಟೇಟ್ ಗ್ಲ್ಯಾಂಡ್ಗಿಂತ ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ಏನಿರುತ್ತೆ? ಯೂರೆಥ್ರಾ ಇರುತ್ತೆ, ಅದನ್ನು ನಾವು ಪ್ರೋಸ್ಟೇಟಿಕ್ ಯೂರೆಥ್ರಾ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಏನಿರುತ್ತೆ? ಪ್ರೋಸ್ಟೇಟಿಕ್ ಯೂರೆಥ್ರಾ. ಹೌದು ಸರ್, ಇಲ್ಲಿ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇದೆ. ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್ ಒಳಗಡೆ ಕೂಡ ಏನಾಗ್ತಾ ಇದೆ? ಯೂರೆಥ್ರಾ ಪಾಸ್ ಆಗ್ತಾ ಇದೆ, ಅದನ್ನು ನಾವು ಏನಂತ ಹೇಳ್ತೀವಿ? ಪ್ರೋಸ್ಟೇಟಿಕ್ ಯೂರೆಥ್ರಾ. ಏನಂತ ಹೇಳ್ತೀವಿ? ಪ್ರೋಸ್ಟೇಟಿಕ್ ಯೂರೆಥ್ರಾ.
ಓಕೆ. ಸೊ ಪ್ರೋಸ್ಟೆಟಿಕ್ ಯುರೆಥ್ರಾ ಅದಾಗಿದ ಮೇಲೆ ಇಲ್ಲೊಂದು ಮೆಂಬ್ರೇನ್ ಬರುತ್ತೆ. ಓಕೆ, ಸೊ ಇಲ್ಲೊಂದು ಮೆಂಬ್ರೇನ್ ಬರುತ್ತೆ. ಸೊ ಮೆಂಬ್ರೇನಿಂದ ಇದು ಪಾಸ್ ಆಗ್ತಾ ಇದೆ. ಏನಾಗ್ತಾ ಇದೆ? ಮೆಂಬ್ರೇನಿಂದ ಪಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಅದನ್ನು ಏನಂತ ಹೇಳ್ತೀವಿ? ಮೆಂಬ್ರೇನಸ್ ಯುರೆಥ್ರಾ. ಓಕೆ, ಸೊ ಅದಾಗಿದ ಮೇಲೆ ಅದು ಎದ್ರೊಳಗಡೆ ಎಂಟರ್ ಆಗುತ್ತೆ? ಸ್ಪಾಂಜಿಯೋಸಮ್ ಒಳಗಡೆ ಎಂಟರ್ ಆಗುತ್ತೆ. ಸ್ಪಾಂಜಿಯೋಸಮ್ ಒಳಗಡೆ ಇದು ಎಂಟರ್ ಆಗುತ್ತೆ, ಅಥವಾ ನಾವು ಏನಂತ ಹೇಳ್ಬೋದು? ಪೆನಿಸ್ ಒಳಗಡೆ ಎಂಟರ್ ಆಗುತ್ತೆ. ಅದೇನಿದೆ ಲಾಸ್ಟ್ ಪೆನೈಲ್ ಯುರೆಥ್ರಾ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ. ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್, ಸೊ ಇಲ್ಲಿ ಮೇಜರ್ ಏನಿರೋದು ಪ್ರೋಸ್ಟೇಟ್ ಗ್ಲ್ಯಾಂಡ್, ಅದರಿಂದ ಏನಾಗ್ತಾ ಇದೆ? ನಾಮಕರಣ ಆಗ್ತಾ ಇದೆ. ಓಕೆ, ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇದೆ ಸರ್. ಪ್ರೋಸ್ಟೇಟ್ ಗ್ಲ್ಯಾಂಡ್ಗಿಂತ ಸ್ವಲ್ಪ ಮೇಲ್ಗಡೆ ಇರೋದನ್ನು ನಾವು ಏನಂತ ಹೇಳ್ತೀವಿ? ಪ್ರೀ ಪ್ರೋಸ್ಟೇಟಿಕ್ ಯುರೆಥ್ರಾ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಒಳಗಡೆ ಹೋಗ್ತಾ ಇದೆ ಸರ್. ಇದೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಒಳಗಡೆಯಿಂದ ಬರ್ತಾ ಇದೆ. ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್ ಒಳಗಡೆ ಇರೋ ಯುರೆಥ್ರಾವನ್ನು ನಾವು ಏನಂತ ಹೇಳ್ತೀವಿ? ಪ್ರೋಸ್ಟೇಟಿಕ್ ಯುರೆಥ್ರಾ ಅಂತ ಹೇಳ್ತೀವಿ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಮುಗಿದ ಮೇಲೆ ಇದು ಒಂದು ಮೆಂಬ್ರೇನ್ ಇರುತ್ತೆ, ಇಲ್ಲೊಂದು ಮೆಂಬ್ರೇನ್ ಇರುತ್ತೆ. ಮೆಂಬ್ರೇನಿಂದ ಡಯಾಫ್ರಾಮಿಂದ ಇದು ಪಾಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಡಯಾಫ್ರಾಮಿಕ್ ಅಥವಾ ಮೆಂಬ್ರೇನಸ್ ಯುರೆಥ್ರಾ ಅಂತ ಹೇಳ್ತೀವಿ. ಓಕೆ, ಸೊ ಲಾಸ್ಟ್ ಇದು ಬರುತ್ತೆ ಪೆನಿಸ್ ಒಳಗಡೆ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ? ಪೆನೈಲ್ ಯುರೆಥ್ರಾ ಅಂತ ಹೇಳ್ತೀವಿ. ಸೊ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಸೊ 4 ಪಾರ್ಟ್ಸ್ ಇರ್ತವೆ. ಓಕೆ, ಸೊ 1 by 1 ನಾವು ನೋಡ್ತಾ ಹೋಗೋಣ. ಸೊ ಪ್ರೀ ಪ್ರೋಸ್ಟೇಟಿಕ್ ಯುರೆಥ್ರಾ. ಓಕೆ, ಸೊ ಪ್ರೀ ಪ್ರೋಸ್ಟೇಟಿಕ್ ಯುರೆಥ್ರಾ ಲೊಕೇಟೆಡ್ ಇನ್ಸೈಡ್ ದಿ ಬ್ಲಾಡರ್ ನೆಕ್. ಎಲ್ಲಿ ಪ್ರೆಸೆಂಟ್ ಇದೆ ಸರ್ ಇದು? ಓಕೆ, ಸೊ ನಮಗೆ ಗೊತ್ತಿದೆ ಸರ್, ಕೆಳಗಡೆ ಪಾರ್ಟ್ ಏನಿದೆ? ನೆಕ್ ಇದೆ. ಸೊ ಲೊಕೇಟೆಡ್ ಇನ್ಸೈಡ್ ದಿ ಬ್ಲಾಡರ್ ನೆಕ್ ಒಳಗಡೆ ಇದು ಲೊಕೇಟೆಡ್ ಇದೆ. ಅದು ಏನು? ಪ್ರೀ ಪ್ರೋಸ್ಟೇಟಿಕ್ ಯುರೆಥ್ರಾ. ಓಕೆ, ಸೊ ಎಷ್ಟಿದೆ ಸರ್? ಶಾರ್ಟ್, ಲೆಸ್ ದೆನ್ 1 ಸೆಂಟಿಮೀಟರ್ ಅಥವಾ 1 ಸೆಂಟಿಮೀಟರ್ ಅಷ್ಟು ಇದ್ರ ಲೆಂತ್ ಇರುತ್ತೆ. ಓಕೆ, ಪ್ರೀ ಪ್ರೋಸ್ಟೇಟಿಕ್ ಯುರೆಥ್ರಾ ಎಷ್ಟಿದೆ ಸರ್? 1 ಸೆಂಟಿಮೀಟರ್. ಓಕೆ, ಎಷ್ಟಿದೆ? 1 ಸೆಂಟಿಮೀಟರ್ ಇದ್ರ ಲೆಂತ್ ಇದೆ. ಸರೌಂಡೆಡ್ ಬೈ ಇಂಟರ್ನಲ್ ಯುರೆಥ್ರಲ್ ಸ್ಪಿಂಕ್ಚರ್. ಓಕೆ, ಸೊ ಇಲ್ಲಿ ಏನು ಪ್ರೆಸೆಂಟ್ ಇರುತ್ತೆ? ಇಂಟರ್ನಲ್ ಯುರೆಥ್ರಲ್ ಸ್ಪಿಂಕ್ಚರ್ ಇದು ಪ್ರೆಸೆಂಟ್ ಇರುತ್ತೆ, ನೆನಪಿಟ್ಕೊಳ್ಳಿ. ಓಕೆ, ಸೊ ಸ್ಪಿಂಕ್ಚರ್ ಅಂದರೆ ಏನು ಸರ್? ಇಟ್ ಇಸ್ ಅ ಮಸ್ಕುಲಾರ್ ರಿಂಗ್. ಏನಿರುತ್ತೆ? ಮಸ್ಕುಲಾರ್ ರಿಂಗ್. ಇಲ್ಲಿ ಏನು ಮಾಡುತ್ತೆ? ಸ್ಪಿಂಕ್ಚರ್ ಏನು ಮಾಡುತ್ತೆ? ಯೂರಿನನ್ನು ಲೀಕ್ ಆಗೋಕ್ಕೆ ಬಿಡೋದಿಲ್ಲ. ಓಕೆ, ಅದೇನು ಮಾಡುತ್ತೆ? ಯೂರಿನ್ ಹೋಲ್ಡ್ ಮಾಡುತ್ತೆ. ಸೊ ನೆನಪಿಡಿ, ಪ್ರೀ ಪ್ರೋಸ್ಟೇಟಿಕ್ ಯುರೆಥ್ರಾ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್? ಇಂಟು ದಿ ಬ್ಲಾಡರ್ ನೆಕ್ ಒಳಗಡೆ ಪ್ರೆಸೆಂಟ್ ಇದೆ. 1 ಸೆಂಟಿಮೀಟರ್ ಇಷ್ಟಿದು ಲೆಂತ್ ಇದೆ. ಓಕೆ, ಸರೌಂಡೆಡ್ ಬೈ ದಿ ಇಂಟರ್ನಲ್ ಯುರೆಥ್ರಲ್ ಸ್ಪಿಂಕ್ಚರ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಪ್ರೋಸ್ಟೇಟಿಕ್ ಯುರೆಥ್ರಾ. ಓಕೆ, ಸೊ ಪ್ರೋಸ್ಟೇಟಿಕ್ ಯುರೆಥ್ರಾ ಪಾಸಸ್ ಥ್ರೂ ದಿ ಪ್ರೋಸ್ಟೇಟ್ ಗ್ಲ್ಯಾಂಡ್. ಹೌದು ಸರ್, ನಾವು ಜಸ್ಟ್ ನೋಡಿದ್ದೀವಿ. ಪ್ರೋಸ್ಟೇಟ್ ಗ್ಲ್ಯಾಂಡಿಂದ ಪಾಸ್ ಆಗ್ತಾ ಇದೆಯಲ್ಲ, ಅದನ್ನು ನಾವು ಪ್ರೋಸ್ಟೇಟಿಕ್ ಯುರೆಥ್ರಾ ಅಂತ ಹೇಳ್ತೀವಿ. ಲೆಂತ್ ನೋಡಿದರೆ ಎಷ್ಟಿದೆ ಸರ್? 3 ಸೆಂಟಿಮೀಟರ್. ಎಷ್ಟಿದೆ? 3 ಸೆಂಟಿಮೀಟರ್ ಅಷ್ಟು ಲೆಂತ್ ಇದೆ ಇದ್ರದ್ದು. ಓಕೆ, ಸೊ ನೆಕ್ಸ್ಟ್ ರಿಸೀವ್ ಇಜಾಕ್ಯುಲೇಟರಿ ಡಕ್ಟ್ ಆ್ಯಂಡ್ ಪ್ರೋಸ್ಟೇಟಿಕ್ ಸೀಕ್ರಿಷನ್. ಹೌದು ಸರ್, ಇಲ್ಲಿ ಏನು ರಿಸೀವ್ ಮಾಡ್ತಾ ಇದೆ? ಇಜಾಕ್ಯುಲೇಟರಿ ಡಕ್ಟನ್ನು ರಿಸೀವ್ ಮಾಡ್ತಾ ಇದೆ. ಆ್ಯಂಡ್ ಇಲ್ಲಿ ಪ್ರೋಸ್ಟೇಟಿಕ್ ಸೀಕ್ರಿಷನನ್ನು ಕೂಡ ಇದು ರಿಸೀವ್ ಮಾಡ್ತಾ ಇದೆ. ಸೊ ಒಂದು ಸರಿ ನಾವು ಇಲ್ಲಿ ಡಯಾಗ್ರಾಮ್ ನೋಡೋಣ. ಓಕೆ, ಸೊ ಇಜಾಕ್ಯುಲೇಟರಿ ಡಕ್ಟ್ ಅಂದರೆ ಏನು? ಸೊ ದಿಸ್ ಈಸ್ ಟೆಸ್ಟಿಸ್ ಎಪಿಡಿಡೈಮಿಸ್. ಓಕೆ, ಸೊ ಎಲ್ಲಿದು ಏನು ಹೋಗ್ತಾ ಇದೆ? ವಾಸಾ ಡಿಫರೆನ್ಷಿಯಾ. ಓಕೆ, ಸೊ ವಾಸಾ ಡಿಫರೆನ್ಷಿಯಾ ರೀಪ್ರೊಡಕ್ಟಿವ್ ಸಿಸ್ಟಮ್ ಪಾರ್ಟ್ ಇದೆಯಲ್ಲ. ಸೊ ವಾಸಾ ಡಿಫರೆನ್ಷಿಯಾ ಹೋಗಿ ಇಲ್ಲಿ ಸೆಮೈನಲ್ ವೆಸಿಕಲ್ ಜೊತೆ ಏನಾಗ್ತಾ ಇದೆ? ಜಾಯಿನ್ ಆಗ್ತಾ ಇದೆ. ವಾಸಾ ಡಿಫರೆನ್ಷಿಯಾ ಬಂದು ಸೆಮೈನಲ್ ವೆಸಿಕಲ್ ಜೊತೆ ಜಾಯಿನ್ ಆದಾಗ ಇಲ್ಲಿ ಏನು ಬರುತ್ತೆ? ಇದು ಇಜಾಕ್ಯುಲೇಟರಿ ಡಕ್ಟ್. ಇದನ್ನು ಏನಂತ ಹೇಳ್ತೀವಿ? ಇಜಾಕ್ಯುಲೇಟರಿ ಡಕ್ಟ್ ಯಾವಾಗ ಆಗುತ್ತೆ ಸರ್? ವಾಸಾ ಡಿಫರೆನ್ಷಿಯಾ ಬಂದು ಸೆಮೈನಲ್ ವೆಸಿಕಲ್ ಜೊತೆ ಜಾಯಿನ್ ಆದಾಗ ಇಜಾಕ್ಯುಲೇಟರಿ ಡಕ್ಟ್ ಬರ್ತಾ ಇದೆ. ಮತ್ತು ಪ್ರೋಸ್ಟೇಟ್ ಗ್ಲ್ಯಾಂಡ್ ಇದೆಯಲ್ಲ, ಇದರ ಸೀಕ್ರಿಷನ್ ಕೂಡ ಇದ್ರ ಒಳಗಡೆನೇ ಬರ್ತಾ ಇದ್ದಾವೆ, ನೆನ್ಪಿಡಬೇಕು. ಇಲ್ಲಿ ಏನೇನು ಬರ್ತಾ ಇದೆ ಸರ್? ಪ್ರೋಸ್ಟೇಟಿಕ್ ಯುರೆಥ್ರಾ ಈಸ್ ರಿಸೀವಿಂಗ್ ಇಜಾಕ್ಯುಲೇಟರಿ ಡಕ್ಟ್ ಕೂಡ ಪ್ರೆಸೆಂಟ್ ಇದ್ದಾವೆ ಇಲ್ಲಿ. ಆ್ಯಂಡ್ ಪ್ರೋಸ್ಟೇಟಿಕ್ ಸೀಕ್ರೀಷನ್ಸ್ಗಳು ಕೂಡ ಇದು ಏನು ಮಾಡುತ್ತೆ? ರಿಸೀವ್ ಮಾಡುತ್ತೆ. ಸೊ ನೆಕ್ಸ್ಟ್ ಮತ್ತೆ ಅಲ್ಲಿಗೆ ಹೋಗೋಣ. ಓಕೆ, ಸೊ ಪ್ರೋಸ್ಟೇಟಿಕ್ ಯುರೆಥ್ರಾ ಎಲ್ಲಿದೆ ಸರ್? ಪಾಸಸ್ ಥ್ರೂ ದಿ ಪ್ರೋಸ್ಟೇಟ್ ಗ್ಲ್ಯಾಂಡ್. 3 ಸೆಂಟಿಮೀಟರ್ ಅಷ್ಟು ಇದರ ಲೆಂತ್ ಇರುತ್ತೆ. ರಿಸೀವ್ ಇಜಾಕ್ಯುಲೇಟರಿ ಡಕ್ಟ್ ಆ್ಯಂಡ್ ಪ್ರೋಸ್ಟೇಟ್ ಸೀಕ್ರಿಷನ್. ಓಕೆ, ನೆಕ್ಸ್ಟ್ ನಾವು ನೋಡೋಣ ಮೆಂಬ್ರೇನಸ್ ಯುರೆಥ್ರಾ. ಏನಿದೆ? ಮೆಂಬ್ರೇನಸ್ ಯುರೆಥ್ರಾ, ಶಾರ್ಟೆಸ್ಟ್ ಆ್ಯಂಡ್ ನ್ಯಾರೋಯೆಸ್ಟ್ ಪಾರ್ಟ್. ಸೊ ಶಾರ್ಟೆಸ್ಟ್ ಆ್ಯಂಡ್ ನ್ಯಾರೋಯೆಸ್ಟ್ ಪಾರ್ಟ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಇದಕ್ಕಿಂತ ಶಾರ್ಟ್ ಪ್ರೆಸೆಂಟ್ ಇದೆ ಇದು. ಓಕೆ, ಸೊ ಪ್ರೋಸ್ಟೇಟಿಕ್ ಅಂತ ಹೇಳ್ತೀವಿ. ಶಾರ್ಟೆಸ್ಟ್ ಏನಿದೆ? ಪ್ರೀ ಪ್ರೋಸ್ಟೇಟಿಕ್ ಇದೆ. ಸೊ ಶಾರ್ಟೆಸ್ಟ್ ಅನ್ನೋದು ಇದನ್ನು ರಿಮೂವ್ ಮಾಡಿ. ಇಫ್ MCQ ಏನಾದರೂ ಬಂದರೆ ಶಾರ್ಟೆಸ್ಟ್ ಒಳಗಡೆ ಪ್ರೀ ಪ್ರೋಸ್ಟೇಟಿಕ್ ಇದ್ದರೆ ಪ್ರೀ ಪ್ರೋಸ್ಟೇಟಿಕ್ಗೆ ನಾವು
ಪ್ರಿಫರೆನ್ಸ್ ಕೊಡಬೇಕು. ಅದು ಇರಲಿಲ್ಲ ಅಂದರೆ ನೆಕ್ಸ್ಟ್ ಶಾರ್ಟೆಸ್ಟ್ ಏನಿದೆ ಮೆಂಬ್ರೇನಸ್ ಯೂರೆತ್ರ ಇದೆ. ಓಕೆ, ಏನಿದೆ ಮೆಂಬ್ರೇನಸ್ ಯೂರೆತ್ರ ಇದೆ. ನ್ಯಾರೋವೆಸ್ಟ್ ಪಾರ್ಟ್ ಇದೆ, ಅಂದರೆ ಈ ಪ್ಲೇಸಲ್ಲಿ ನ್ಯಾರೋ ಆಗಿರುತ್ತೆ. ಏನಾಗಿರುತ್ತೆ? ಯೂರೆತ್ರ ನ್ಯಾರೋ ಆಗಿರುತ್ತೆ. ಸೊ ನೆನಪಿಡಬೇಕು. ಸೊ ಇದ್ರದ್ದು ಲೆಂತ್ ನಾವು ನೋಡಿದರೆ ಎಷ್ಟಿರುತ್ತೆ ಸರ್? 1 to 2 ಸೆಂಟಿಮೀಟರ್. 1 ಸೆಂಟಿಮೀಟರ್ ಅಂತ ನಾವಿಲ್ಲಿ ತೊಗೊಳ್ಳೋಣ. 1 to 2 ಸೆಂಟಿಮೀಟರ್ ಅಂತ ಇದು ಇರುತ್ತೆ. ಓಕೆ, ನೆಕ್ಸ್ಟ್ ಪಾಸಸ್ ಥ್ರೂ ದಿ ಯೂರೋಜೆನೈಟಲ್ ಡಯಾಫ್ರಮ್. ಓಕೆ, ಸೊ ಇಲ್ಲೊಂದು ಏನಿರುತ್ತೆ? ಯೂರೋಜೆನೈಟಲ್ ಡಯಾಫ್ರಮ್ ಇರುತ್ತೆ, ಅದರಿಂದ ಪಾಸ್ ಆಗುತ್ತೆ. ಯೂರೋಜೆನೈಟಲ್ ಡಯಾಫ್ರಮ್ ಅಥವಾ ಯೂರೋಜೆನೈಟಲ್ ಮೆಂಬ್ರೇನ್ ಅಂತ ಕೂಡ ಹೇಳ್ತೀವಿ. ಅದಕ್ಕೋಸ್ಕರ ಇದ್ರ ಹೆಸರು ಏನಿದೆ? ಮೆಂಬ್ರೇನಸ್ ಯೂರೆತ್ರ ಅಂತ ಹೇಳ್ತೀವಿ. ಓಕೆ, ಸರೌಂಡೆಡ್ ಬೈ ಎಕ್ಸ್ಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್. ಹೌದು ಸರ್, ಏನಿದೆ ಇಲ್ಲಿ? ಎಕ್ಸ್ಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್. ಓಕೆ, ಸೊ ಮೇಲ್ಗಡೆ ಇಲ್ಲೇನಿತ್ತು? ಇಂಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್ ಇತ್ತು ಸರ್. ಪ್ರೀ ಪ್ರೋಸ್ಟೆಟಿಕ್ ಒಳಗಡೆ ಏನಿತ್ತು? ಇಂಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್ ಇತ್ತು. ಇಲ್ಲೇನಿದೆ? ಎಕ್ಸ್ಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್. ಓಕೆ, ಸೊ ನಾವಿಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಮೇಲ್ಗಡೆ ಒಂದು ಸ್ಪಿಂಕ್ಚರ್ ಇರುತ್ತೆ, ಇಲ್ಲೊಂದು ಸ್ಪಿಂಕ್ಚರ್ ಇರುತ್ತೆ, ಇಲ್ಲೊಂದು ಸ್ಪಿಂಕ್ಚರ್ ಇರುತ್ತೆ. ಓಕೆ, ಸೊ ಎರಡು ಸ್ಪಿಂಕ್ಚರ್ಸ್ ಇಲ್ಲಿ ನಾವು ನೋಡೋಕ್ಕೆ ಕಾಣಿಸುತ್ತವೆ. ಏನೇನು ಸರ್? ಯಾವ್ಯಾವುದಿದೆ? ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್ ನಮಗೆ ನೋಡೋಕ್ಕೆ ಕಾಣಿಸುತ್ತವೆ. ಒಂದು ಸ್ಪಿಂಕ್ಚರ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್? ಪ್ರೀ ಪ್ರೋಸ್ಟೆಟಿಕ್ ಯೂರೆತ್ರ ಅರೌಂಡ್ ಪ್ರೆಸೆಂಟ್ ಇರುತ್ತೆ. ಇನ್ನೊಂದು ಎಲ್ಲಿರುತ್ತೆ ಸರ್? ಎಕ್ಸ್ಟರ್ನಲ್ ಮೆಂಬ್ರೇನಸ್ ಯೂರೆತ್ರ ಅರೌಂಡ್ ಇದು ಪ್ರೆಸೆಂಟ್ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಮೆಂಬ್ರೇನಸ್ ಅರ್ಥ ಆಗಿರ್ಬೋದು. ಸೊ ಎಷ್ಟಿದೆ ಸರ್ ಲೆಂತು? 1 ಸೆಂಟಿಮೀಟರ್. ಓಕೆ, ಪಾಸಸ್ ಥ್ರೂ ದಿ ಯೂರೋಜೆನೈಟಲ್ ಮೆಂಬ್ರೇನ್ ಅಥವಾ ಯೂರೋಜೆನೈಟಲ್ ಡಯಾಫ್ರಮ್ ಸರೌಂಡೆಡ್ ಬೈ ದಿ ಎಕ್ಸ್ಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್. ಓಕೆ, ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಪಾರ್ಟ್ ಆಫ್ ದಿ ಮೇಲ್ ಯೂರೆಥ್ರಾ. ಸೊ ಲಾಂಗೆಸ್ಟ್ ಪಾರ್ಟ್. ಓಕೆ, ಸೊ ಲಾಂಗೆಸ್ಟ್ ಪಾರ್ಟ್ ಆಫ್ ದಿ ಮೇಲ್ ಯೂರೆಥ್ರಾ ಈಸ್ ಸ್ಪಾಂಜಿ ಅಥವಾ ಪೆನೈಲ್ ಯೂರೆಥ್ರಾ ಅಂತ ಹೇಳ್ತೀವಿ. ಎಷ್ಟಿದೆ ಸರ್? 15 ಸೆಂಟಿಮೀಟರ್. 15 ಸೆಂಟಿಮೀಟರ್ ಅಷ್ಟಿದೆ. ಓಕೆ, ಪಾಸಸ್ ಥ್ರೂ ದಿ ಕಾರ್ಪಸ್ ಸ್ಪಾಂಜಿಯೋಸಮ್ ಆಫ್ ದಿ ಪೆನ್ನಿಸ್. ಓಕೆ, ಸೊ ನೀವು ನೆನಪಿಡಿ, ಕಾರ್ಪಸ್ ಸ್ಪಾಂಜಿಯೋಸಮ್ ಅಂತ ಒಂದು ಎರೆಕ್ಟೈಲ್ ಟಿಶ್ಯೂ ಇರುತ್ತೆ ಪೆನ್ನಿಸ್ ಒಳಗಡೆ. ಸೊ ಅದ್ರ ಒಳಗಿಂದ ಇದು ಹೋಗ್ತಾ ಇದೆ. ಓಕೆ, ಸೊ ಜಸ್ಟ್ ಅಥವಾ ಪೆನ್ನಿಸ್ ಅಂತ ನೆನಪಿಡಿ. ಓಕೆ, ಸೊ ಇದನ್ನು ಸ್ಪಾಂಜಿ ಅಂತ ಯಾಕಂತ ಇದ್ದೀವಿ? ಸ್ಪಾಂಜಿಯೋಸಮ್ ಅಂತ ಬಂದಿದೆಯಲ್ಲ, ಅದಕ್ಕೋಸ್ಕರ ಸ್ಪಾಂಜಿ ಯೂರೆಥ್ರಾ ಅಂತ ಹೇಳ್ತೀವಿ, ಅಥವಾ ಪೆನೈಲ್ ಯೂರೆಥ್ರಾ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಎಷ್ಟಿದೆ ಸರ್ ಲೆಂತು? 15 ಸೆಂಟಿಮೀಟರ್ ಇದೆ. ಪಾಸಸ್ ಥ್ರೂ ದಿ ಕಾರ್ಪಸ್ ಸ್ಪಾಂಜಿಯೋಸಮ್ ಆಫ್ ಪೆನ್ನಿಸ್. ಓಕೆ, ಆ್ಯಂಡ್ ಓಪನ್ ಎಟ್ ಎಕ್ಸ್ಟರ್ನಲ್ ಯೂರೆಥ್ರಲ್ ಮೀಟಸ್. ಎಲ್ಲಿ ಓಪನ್ ಆಗುತ್ತೆ ಸರ್? ಎಕ್ಸ್ಟರ್ನಲ್ ಯೂರೆಥ್ರಲ್ ಮೀಟಸ್ ಎಟ್ ದಿ ಟಿಪ್ ಆಫ್ ದಿ ಪೆನ್ನಿಸ್. ಪೆನ್ನಿಸ್ ಇರುತ್ತೆ ಅಲ್ಲ, ಅದರ ಟಿಪ್ ಹತ್ರ ಏನಾಗ್ತಾ ಇದೆ? ಇದು ಓಪನ್ ಆಗ್ತಾ ಇದೆ, ಯೂರೆಥ್ರಾ ಓಪನ್ ಆಗ್ತಾ ಇದೆ. ಓಕೆ, ಸೊ ಐ ಥಿಂಕ್ ನಿಮಗೆ ಪಾರ್ಟ್ಸ್ ಅರ್ಥ ಆಗಿರ್ಬೋದು. ಸೊ 4 ಪಾರ್ಟ್ಸ್ ಇರುತ್ತೆ. ಪ್ರೋಸ್ಟೆಟಿಕ್ ಗ್ಲ್ಯಾಂಡ್ಗಿಂತ ಮೊದಲಿರೋದು ಪ್ರೀ ಪ್ರೋಸ್ಟೆಟಿಕ್ ಮತ್ತು ಮೆಂಬ್ರೇನಸ್ ಇರುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಸ್ಪಾಂಜಿ ಅಥವಾ ಪೆನೈಲ್ ಯೂರೆಥ್ರಾ. ಸೊ ನಾವಿಲ್ಲಿ ನೋಡಿದರೆ ಮೇಲ್ಗಡೆ 1 ಸೆಂಟಿಮೀಟರ್, 3 ಸೆಂಟಿಮೀಟರ್, 1 ಸೆಂಟಿಮೀಟರ್ ಆ್ಯಂಡ್ 15 ಸೆಂಟಿಮೀಟರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಏಟಾಗುತ್ತೆ ಸರ್? 20 ಸೆಂಟಿಮೀಟರ್ ಇದು ಆಗುತ್ತೆ. ಓಕೆ, ಸೊ ಲೆಂತ್ ಆಫ್ ದಿ ಮೇಲ್ ಯೂರೆಥ್ರಾ ನಾವು ಏನಂತ ಹೇಳಿದ್ದೀವಿ? 20 ಸೆಂಟಿಮೀಟರ್ ಅಂತ ಹೇಳಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಫೀಮೇಲ್ ಯೂರೆಥ್ರಾ. ಓಕೆ, ಸೊ ಫೀಮೇಲ್ ಯೂರೆಥ್ರಾ ಒಳಗಡೆ ಯಾವುದೇ ಪಾರ್ಟ್ಸ್ ಇಲ್ಲ. ಯಾಕಂದರೆ ಫೀಮೇಲ್ ಹತ್ರ ಪೆನಿಸ್ನೂ ಇರೋದಿಲ್ಲ, ಫೀಮೇಲ್ ಹತ್ರ ಪ್ರೋಸ್ಟೇಟ್ ಗ್ಲ್ಯಾಂಡ್ ಕೂಡ ಇರೋದಿಲ್ಲ. ಸೊ ಡೈರೆಕ್ಟ್ ನಾವು ಏನಂತ ಹೇಳ್ಬೋದು? ಫೀಮೇಲ್ ಯೂರೆಥ್ರಾ ಅಂತ ಹೇಳ್ಬೋದು ಸರ್. ಲೆಂತ್ ನಾವು ನೋಡಿದರೆ 3.5 to 4 ಸೆಂಟಿಮೀಟರ್ ಅಷ್ಟೇ ಇರುತ್ತೆ. ಎಷ್ಟಿರುತ್ತೆ ಸರ್? 3.5 ಇಂದ 4 ಸೆಂಟಿಮೀಟರ್ ಅಷ್ಟೇ ಇರುತ್ತೆ. ಸೊ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ಇದೆ. ಎದರಲ್ಲಿ ಇಂಪಾರ್ಟೆಂಟ್ ಇದೆ? ಸ್ಪೆಷಲಿ ಕ್ಲಿನಿಕಲ್ ಸೈಡ್. ಓಕೆ, ಸೊ ಕ್ಲಿನಿಕಲ್ ಸೈಡ್. ಓಕೆ, ಸೊ ಕ್ಲಿನಿಕಲ್ ಸೈಡಲ್ಲಿ ಇದು ಇಂಪಾರ್ಟೆಂಟ್ ಇದೆ. ಯಾಕಂದರೆ ಎದರಲ್ಲಿ ಹೆಲ್ಪ್ ಮಾಡುತ್ತೆ? ಕ್ಯಾಥೆಟರೈಸೇಷನ್, ಯೂರಿನರಿ ಕ್ಯಾಥೆಟರೈಸೇಷನಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಸೊ ನಿಮ್ಗೆ ಗೊತ್ತಿರಬೇಕು, ಫೀಮೇಲ್ ಹತ್ರ ಯೂರೆಥ್ರಾ ಎಷ್ಟಿರುತ್ತೆ? ಓನ್ಲಿ 3.5 to 4 ಸೆಂಟಿಮೀಟರ್. ಅಂದರೆ 3.5 to 4 ಸೆಂಟಿಮೀಟರ್ ನೀವು ಇನ್ಸರ್ಟ್ ಮಾಡಿದಾಗ ಯೂರಿನ್ ಬಂದುಬಿಡುತ್ತೆ. ಓಕೆ, ಅದೇ ಮೇಲ್ ಹತ್ರ ನೀವು ನೋಡಿದಾಗ ಎಷ್ಟಿದೆ ಸರ್? 20 ಸೆಂಟಿಮೀಟರ್. ಯೂರೆಥ್ರಾ ಲೆಂತ್ ಎಷ್ಟಿದೆ? 20 ಸೆಂಟಿಮೀಟರ್ ಇರುತ್ತೆ. ಸೊ ಅಲ್ಲಿ 20 ಸೆಂಟಿಮೀಟರಷ್ಟು ನೀವು ಕ್ಯಾಥೆಟರೈಸೇಷನ್ ಮಾಡಿದಾಗ ನಿಮ್ಗಲ್ಲಿ ಯೂರಿನ್ ಬರುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಲೆಂತ್ ಆಫ್ ದಿ ಫೀಮೇಲ್ ಯೂರೆಥ್ರಾ ಈಸ್ 3.5 to 4 ಸೆಂಟಿಮೀಟರ್. ಓಕೆ, ಮಚ್ ಶಾರ್ಟರ್ ದೆನ್ ಮೇಲ್. ಹೌದು ಸರ್, ನಮಗೆ ಗೊತ್ತಿದೆ, ಮೇಲ್ಗಿಂತ ಭಾಳ ಚಿಕ್ಕದಾಯಿತು ಇದು. ಓಕೆ, ಸೊ ಫಂಕ್ಷನ್ ನಾವು ನೋಡಿದಾಗ ಎಕ್ಸ್ಕ್ರೀಷನ್ ಆಫ್ ಯೂರಿನ್ ಓನ್ಲಿ. ಓಕೆ, ಸೊ ಫೀಮೇಲ್ ಯೂರೆಥ್ರಾ ಏನು ಫಂಕ್ಷನ್ ಮಾಡುತ್ತೆ ಸರ್? ಎಕ್ಸ್ಕ್ರೀಷನ್ ಆಫ್ ಯೂರಿನ್ ಓನ್ಲಿ ಯೂರಿನನ್ನು ಹೊರಗೆ ಹಾಕೋ ಕೆಲಸ ಇದು ಮಾಡುತ್ತೆ. ಅದೇ ಮೇಲ್ ಒಳಗಡೆ ನೋಡಿದಾಗ ಯೂರಿನ್ ಕೂಡ ಪಾಸ್ ಮಾಡ್ತಾಯಿತ್ತು ಆ್ಯಂಡ್ ಎಜಾಕುಲೇಷನಲ್ಲಿ ಕೂಡ ಇದು ಹೆಲ್ಪ್ ಮಾಡ್ತಾಯಿತ್ತು. ಓಕೆ,
ಪಾಸಸ್ ಅಲಾಂಗ್ ದಿ ಆ್ಯಂಟೀರಿಯರ್ ವಾಲ್ ಆಫ್ ದಿ ವಜೈನ. ಹೇಗೆ ಹೋಗುತ್ತೆ ಸರ್ ಇದು? ಆ್ಯಂಟೀರಿಯರ್ ವಾಲ್ ಆಫ್ ದಿ ವಜೈನ ಇಂದ ಹೋಗ್ತಾ ಇದೆ. ಓಕೆ, ಇದೇನಾಗ್ತಾ ಇದೆ? ಆ್ಯಂಟೀರಿಯರ್ ವಾಲ್ ಆಫ್ ದಿ ವಜೈನ ಇಂದ ಇದು ಹೋಗ್ತಾ ಇದೆ. ಓಕೆ, ಓಪನ್ ಇಂಟು ವೆಸ್ಟಿಬ್ಯೂಲ್. ವೆಸ್ಟಿಬ್ಯೂಲ್ ಒಳಗಡೆ ಹೋಗುತ್ತೆ ಇದು. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಪಾರ್ಟಲ್ಲಿ ನಾವು ನೋಡಿದ್ದೀವಿ ವೆಸ್ಟಿಬ್ಯೂಲ್ ಅಂದರೆ ಏನು. ಓಕೆ, ಓಪನ್ಸ್ ಇಂಟು ದಿ ವೆಸ್ಟಿಬ್ಯೂಲ್ ಬಿಟ್ವೀನ್ ದಿ ಕ್ಲೈಟೋರಿಸ್ ಆ್ಯಂಡ್ ವಜೈನಲ್ ಓಪನಿಂಗ್. ಎಲ್ಲಿ ಓಪನ್ ಆಗ್ತಾ ಇದೆ ಸರ್ ಇದು? ಕ್ಲೈಟೋರಿಸ್ ಆ್ಯಂಡ್ ವಜೈನಲ್ ಓಪನಿಂಗ್ಸ್ ಮಧ್ಯದಲ್ಲಿ ಇದು ಪ್ರೆಸೆಂಟ್ ಆಗುತ್ತೆ. ಸೊ ಒಂದು ಡಯಾಗ್ರಾಮ್ ನೋಡೋಣ. ಸೊ ದಿಸ್ ಈಸ್ ಲೇಬಿಯಾ ಮೆಜೋರಾ, ಲೇಬಿಯಾ ಮೈನೋರಾ. ಸೊ ಇದ್ರೊಳಗಡೆ ಏನಿದೆ? ವೆಸ್ಟಿಬ್ಯೂಲ್ ಪ್ರೆಸೆಂಟ್ ಇದೆ. ಓಕೆ, ಸೊ ಈ ಏರಿಯಾನ ಏನಂತ ಹೇಳ್ತೀವಿ? ವೆಸ್ಟಿಬ್ಯೂಲ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಾವು ನೋಡಿದಾಗ ಮೇಲ್ಗಡೆ ಏನಿರುತ್ತೆ? ಒಂದು ಕ್ಲೈಟೋರಿಸ್ ಇರುತ್ತೆ. ಸೊ ದಿಸ್ ಈಸ್ ಕ್ಲೈಟೋರಿಸ್. ಓಕೆ, ಸೊ ಇಲ್ಲಿ ಏನಿರುತ್ತೆ? ಒಂದು ಕೆಳಗಡೆ ವಜೈನಲ್ ಓಪನಿಂಗ್ ಇರುತ್ತೆ. ಓಕೆ, ಸೊ ಮಧ್ಯದಲ್ಲಿ ನಮ್ಗೆ ಏನು ನೋಡೋಕ್ಕೆ ಕಾಣಿಸುತ್ತೆ? ಯೂರೆಥ್ರಲ್ ಓಪನಿಂಗ್ ನೋಡೋಕ್ಕೆ ಕಾಣಿಸುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಓಪನ್ಸ್ ಇಂಟು ದಿ ವೆಸ್ಟಿಬ್ಯೂಲ್. ಹೌದು ಸರ್, ವೆಸ್ಟಿಬ್ಯೂಲ್ ಒಳಗಡೆ ಓಪನ್ ಆಗುತ್ತೆ. ಬಿಟ್ವೀನ್ ದಿ ಕ್ಲಿಟೋರಿಸ್ ಆ್ಯಂಡ್ ವಜೈನಲ್ ಓಪನಿಂಗ್. ಕ್ಲಿಟೋರಿಸ್ ಆ್ಯಂಡ್ ವಜೈನಲ್ ಓಪನಿಂಗ್ ಮಧ್ಯದಲ್ಲಿ ಏನಾಗ್ತಾ ಇದೆ? ಇದು ಓಪನ್ ಆಗ್ತಾ ಇದೆ. ಫೀಮೇಲ್ ಯೂರೆಥ್ರಾ ಓಪನ್ ಆಗ್ತಾ ಇದೆ. ಸೊ ಐ ಥಿಂಕ್ ನಿಮಗೆ ಫೀಮೇಲ್ ಯೂರೆಥ್ರಾ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ಯೂರೆಥ್ರಲ್ ಸ್ಪಿಂಕ್ಚರ್ಸ್. ಏನು ನೋಡೋಣ? ಯೂರೆಥ್ರಲ್ ಸ್ಪಿಂಕ್ಚರ್ಸ್ ವೆರಿ ಇಂಪಾರ್ಟೆಂಟ್. ಸ್ಪಿಂಕ್ಚರ್ಸ್ ಇರಲಿಲ್ಲ ಅಂದರೆ ಏನಾಗ್ತಾ ಇತ್ತು ಸರ್? ಸ್ಪಿಂಕ್ಚರ್ಸ್ ಅಂದರೆ ಏನು? ನೀವು ಗೇಟ್ ಅಂತ ಅಂದ್ಕೊಳ್ಳಿ, ಡೋರ್ ಅಂತ ಅಂದ್ಕೊಳ್ಳಿ. ಓಕೆ, ದೀಸ್ ಆರ್ ದಿ ಬ್ಯಾಂಡ್ ಆಫ್ ದಿ ಮಸಲ್ ಅಂತ ಅಂದ್ಕೊಳ್ಳಿ, ರಿಂಗ್ ಆಫ್ ದಿ ಮಸಲ್ ಅಂತ ಅಂದ್ಕೊಳ್ಳಿ. ಎದರಲ್ಲಿ ಹೆಲ್ಪ್ ಮಾಡುತ್ತೆ? ಲೀಕೇಜ್ ಆಗೋಕ್ಕೆ ಬಿಡೋದಿಲ್ಲ. ಓಕೆ, ಸೊ ಯೂರಿನ್ ಆಟೋಮೆಟಿಕಲಿ ಲೀಕ್ ಆಗೋಕ್ಕೆ ಬಿಡೋದಿಲ್ಲ. ಸೊ ಯಾರಾದರೂ ವ್ಯಕ್ತಿ ಇದ್ದಾರೆ ಅವರಿಗೆ ಸ್ಪಿಂಕ್ಚರ್ ಕಂಟ್ರೋಲ್ ಮಾಡೋಕ್ಕೆ ಬರಲಿಲ್ಲ. ಓಕೆ, ಸ್ಪಿಂಕ್ಚರ್ ಕಂಟ್ರೋಲ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಏನಾಗುತ್ತೆ? ಯೂರಿನ್ ಆಟೋಮೆಟಿಕಲಿ ಲೀಕ್ ಆಗುತ್ತೆ. ಎಕ್ಸಾಂಪಲ್ ಮಕ್ಕಳ ಹತ್ರ. ಓಕೆ, ಮಕ್ಕಳ ಹತ್ರ ಅವರಿಗೆ ಸ್ಪಿಂಕ್ಚರ್ ಕಂಟ್ರೋಲ್ ಇರೋದಿಲ್ಲ. ಓಕೆ, ಅವರು ಯೂರಿನೇಷನ್ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ರೀಸನ್ ಏನು ಸರ್? ಈ ಸ್ಪಿಂಕ್ಚರ್ಸ್ ಇದ್ದಾವೆ ಅಲ್ಲ, ಈ ರಿಂಗ್ ಆಫ್ ಮಸಲ್ಸ್ ಇದ್ದಾವೆ ಅಲ್ಲ, ಅವ್ರ ಕಂಟ್ರೋಲಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಅವು ಏನು ಮಾಡ್ತವೆ? ಯೂರಿನನ್ನು ಪಾಸ್ ಮಾಡ್ತವೆ ಆಟೋಮೆಟಿಕ್. ಓಕೆ, ಸೊ ಯೂರೆಥ್ರಲ್ ಸ್ಪಿಂಕ್ಚರ್ ನಾವು ನೋಡಿದಾಗ ಎಷ್ಟಿರುತ್ತೆ? 2 ಇರ್ತವೆ. ಓಕೆ, ಇಂಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್, ಎಕ್ಸ್ಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್ಸ್. ಓಕೆ, ಸೊ ಒಳಗಡೆ ಇರೋದು ಇಂಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್, ಕೆಳಗಡೆ ಇರೋದು ಎಕ್ಸ್ಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್. ಓಕೆ, ಸೊ ಫಸ್ಟ್ ನಾವು ನೋಡೋಣ ಇಂಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್. ಸ್ಮೂದ್ ಮಸಲ್. ಓಕೆ, ಸೊ ಯಾವ ಮಸಲ್ ಇದೆ ಸರ್? ಮೇಡ್ ಅಪ್ ಆಫ್ ಸ್ಮೂದ್ ಮಸಲ್. ಇನ್ವಾಲಂಟ್ರಿ ಕಂಟ್ರೋಲ್ ಅಂದರೆ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಓಕೆ, ಇದು ನಮ್ಮ ಕಂಟ್ರೋಲ್ ಒಳಗಡೆ ಇಲ್ಲ, ಇನ್ವಾಲಂಟ್ರಿ ಕಂಟ್ರೋಲ್ ಇದೆ. ಸರ್ ಇದು ಎದರಲ್ಲಿ ಹೆಲ್ಪ್ ಮಾಡುತ್ತೆ? ಪ್ರಿವೆಂಟ್ ಯೂರಿನ್ ಲೀಕೇಜನ್ನು ಇದು ಪ್ರಿವೆಂಟ್ ಮಾಡುತ್ತೆ. ಸೊ ಐ ಥಿಂಕ್ ನಿಮಗೆ ಇಂಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್ ಅರ್ಥ ಆಗಿರ್ಬೋದು. ಮೇಡ್ ಅಪ್ ಆಫ್ ಅ ಸ್ಮೂದ್ ಮಸಲ್, ಇನ್ವಾಲಂಟ್ರಿ ಇನ್ ನೇಚರ್ ಅಂದರೆ ನಮ್ಮ ಕಂಟ್ರೋಲಲ್ಲಿ ಅದು ಇರೋದಿಲ್ಲ. ಓಕೆ, ಪ್ರಿವೆಂಟ್ ಯೂರಿನ್ ಲೀಕೇಜ್ ಆಗೋದನ್ನು ಇದು ಪ್ರಿವೆಂಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಎಕ್ಸ್ಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್. ಇಲ್ಲಿ ಕೆಳಗಡೆ ಇದೆ ನೋಡಿ. ಓಕೆ, ಸೊ ಇಂಟರ್ನಲ್ ಎಲ್ಲಿ ಪ್ರೆಸೆಂಟ್ ಇತ್ತು ಸರ್? ಇದು ಇಟ್ ಈಸ್ ಪ್ರೆಸೆಂಟ್ ಇನ್ ದಿ ಪ್ರೀ ಪ್ರೋಸ್ಟೆಟಿಕ್ ಯೂರೆಥ್ರಾ ಅಥವಾ ಬ್ಲಾಡರ್ ನೆಕ್ ಅಂತ ಕೂಡ ಹೇಳ್ತೀವಿ. ಆ ರೀಜನಲ್ಲಿ ಪ್ರೆಸೆಂಟ್ ಇತ್ತು. ಅದೇ ಎಕ್ಸ್ಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್ ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಜಸ್ಟ್ ಬಿಲೋ ದಿ ಪ್ರೋಸ್ಟೇಟ್ ಗ್ಲ್ಯಾಂಡ್. ಓಕೆ, ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್ ಬಿಲೋ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಮೆಂಬ್ರೇನ್ ಕೂಡ ಇದೆ ನೋಡಿ. ಓಕೆ, ಸೊ ಯೂರೋ ಜೆನೆಟಲ್ ಡಯಾಫ್ರಮ್ ಅಂತ ನಾವು ಹೇಳಿದ್ದೀವಲ್ಲ ಅದು, ಅಥವಾ ಪೆಲ್ವಿಕ್ ಫ್ಲೋರ್ ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ಈ ಪ್ಲೇಸಲ್ಲಿ ಇದು ಬರ್ತಾ ಇದೆ. ಓಕೆ, ಸೊ ಈ ಪ್ಲೇಸಲ್ಲಿ ಏನು ಪ್ರೆಸೆಂಟ್ ಇದೆ? ಎಕ್ಸ್ಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್ ಇಲ್ಲಿ ಪ್ರೆಸೆಂಟ್ ಇದೆ. ಓಕೆ, ಸೊ ಇಲ್ಲಿ ಇಟ್ ಈಸ್ ಮೇಡ್ ಅಪ್ ಆಫ್ ಅ ಸ್ಕೆಲಿಟಲ್ ಮಸಲ್. ಏನಿದೆ ಸರ್? ಇಟ್ ಈಸ್ ಮೇಡ್ ಅಪ್ ಆಫ್ ಅ ಸ್ಕೆಲಿಟಲ್ ಮಸಲ್. ವಾಲಂಟರಿ ಇನ್ ಕಂಟ್ರೋಲ್ ಅಂದರೆ ಇದು ನಮ್ಮ ಕಂಟ್ರೋಲ್ ಒಳಗಡೆ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಇನ್ ಅವರ್ ಕಂಟ್ರೋಲ್. ಓಕೆ, ಸೊ ಇದೇನಿದೆ? ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ನಾವು ಯಾವಾಗ ರಿಲೀಸ್ ಮಾಡಿದ್ರೆ ಯಾವಾಗ ಯೂರಿನ್ ಹೊರಗಡೆ ಹೋಗುತ್ತೆ, ಇಲ್ಲಾಂದರೆ ಹೋಗೋದಿಲ್ಲ, ನಮ್ಮ ಕಂಟ್ರೋಲ್ ಒಳಗಡೆ ಹೋಗುತ್ತೆ ಸರ್. ಪ್ರತಿಯೊಬ್ಬರಿಗೂ ಈ ಕಂಟ್ರೋಲ್ ಇರೋದಿಲ್ಲ. ಬರ್ತ್ ಆಗಿದ್ಮೇಲೆ ಈ ಕಂಟ್ರೋಲ್ ಇರೋದಿಲ್ಲ. ಅದಕ್ಕೋಸ್ಕರ ಡೈಲಿ 20 to 30 ಟೈಮ್ಸ್ ಅವು ಏನು ಮಾಡ್ತವೆ? ಯೂರಿನ್ ಮಾಡ್ತವೆ. ಓಕೆ, ಸೊ 24 ಅವರ್ಸಲ್ಲಿ ಅವರ್ಲಿ ಏನು ಮಾಡ್ತವೆ? ಯೂರಿನ್ ಪಾಸ್ ಮಾಡ್ತವೆ. ಯಾಕೆ ಮಾಡ್ತವೆ ಸರ್? ಇದು ಇರುತ್ತೆ ಅಲ್ಲ. ಸೊ ಎಕ್ಸ್ಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಚರ್ ಎಟ್ ಬರ್ತ್ ಕಂಟ್ರೋಲಲ್ಲಿ ಇರೋದಿಲ್ಲ, ಬೇಬಿ ಕಂಟ್ರೋಲಲ್ಲಿ ಇರೋದಿಲ್ಲ. ಸೊ ಯಾವಾಗ ಲರ್ನ್ ಮಾಡುತ್ತೆ ಸರ್? ಅದು ಲರ್ನ್ಡ್ ಡ್ಯೂರಿಂಗ್ ಟಾಯ್ಲೆಟ್ ಟ್ರೈನಿಂಗ್ ಅಂದರೆ 1 to 3 ಇಯರ್ಸ್. ಸೊ ಬೇಬಿ ಏಜ್ ಎಷ್ಟಿದೆ? 1 to 3 ಇಯರ್ಸ್. ಈ ಏಜಲ್ಲಿ ಅದು ಏನು ಮಾಡುತ್ತೆ? ಯೂರಿನ್ ಸ್ಪಿಂಕ್ಚರ್ ಕಂಟ್ರೋಲ್ ಮಾಡೋದನ್ನು
ಲರ್ನ್ ಮಾಡುತ್ತೆ, ಕಲಿಯುತ್ತೆ. ಓಕೆ, ಸೊ ಐ ಥಿಂಕ್ ನಿಮಗೆ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಪಿಂಚರ್ ಅರ್ಥ ಆಗಿರ್ಬೋದು. ಇಂಟರ್ನಲ್ ಈಸ್ ಸ್ಮೂತ್ ಮಸಲ್, ಎಕ್ಸ್ಟರ್ನಲ್ ಸ್ಪಿಂಚರ್ ಈಸ್ ಸ್ಕೆಲಿಟಲ್ ಮಸಲ್. ಇಂಟರ್ನಲ್ ಈಸ್ ಇನ್ವಾಲಂಟ್ರಿ, ಎಕ್ಸ್ಟರ್ನಲ್ ಈಸ್ ವಾಲಂಟ್ರಿ, ಅಂದರೆ ನಮ್ಮ ಕಂಟ್ರೋಲಲ್ಲಿದೆ. ಓಕೆ, ಸೊ ಇಂಟರ್ನಲ್ ಎದರಲ್ಲಿ ಹೆಲ್ಪ್ ಮಾಡುತ್ತೆ ಸರ್? ಪ್ರಿವೆಂಟ್ ಯೂರಿನ್ ಲೀಕೇಜ್. ಎಕ್ಸ್ಟರ್ನಲ್ ಯೂರೆಥ್ರಲ್ ಸ್ಪಿಂಚರ್ ನಮ್ಮ ಕಂಟ್ರೋಲಲ್ಲಿರುತ್ತೆ, ನಾವು ಯಾವಾಗ ಪಾಸ್ ಮಾಡಿದ್ರೆ ಯೂರಿನ್ ಹೋಗುತ್ತೆ, ಇಲ್ಲಾಂದರೆ ಒಳಗಡೆ ಇರುತ್ತೆ. ಓಕೆ ಸರ್, ಎಲ್ಲರ ಹತ್ರ ಇದು ವಾಲಂಟ್ರಿ ಇರೋದಿಲ್ಲ, ಸಣ್ಣ ಮಕ್ಕಳ ಹತ್ರ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅವು ಯಾವಾಗ ಲರ್ನ್ ಮಾಡ್ತವೆ ಸರ್? ಡ್ಯೂರಿಂಗ್ ದಿ ಟಾಯ್ಲೆಟ್ ಟ್ರೈನಿಂಗ್. ಟಾಯ್ಲೆಟ್ ಟ್ರೈನಿಂಗ್ ನಾವು ಯಾವಾಗ ಕೊಡ್ತೀವಿ? 1 to 3 ಇಯರ್ ಆಫ್ ಏಜ್ ಇದ್ದಾಗ ನಾವೇನು ಮಾಡ್ತೀವಿ? ಅವರಿಗೆ ಟಾಯ್ಲೆಟ್ ಟ್ರೈನಿಂಗ್ ಕೊಡ್ತೀವಿ. ಸೊ ಐ ಥಿಂಕ್ ನಿಮಗೆ ಯೂರೆಥ್ರಲ್ ಸ್ಪಿಂಚರ್ಸ್ ಅರ್ಥ ಆಗಿದೆ. ನೆಕ್ಸ್ಟ್ ನಾವು ನೋಡೋಣ ನರ್ವ್ ಸಪ್ಲೈ. ಓಕೆ, ಸೊ ನರ್ವ್ ಸಪ್ಲೈ ನಾವು ನೋಡಿದ್ರೆ ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ಇರುತ್ತೆ ಫಸ್ಟ್. ಓಕೆ, ಸೊ ಸಿಂಪಥೆಟಿಕ್ ಫ್ರಮ್ T12 to L2 ತನಕ ಇದೆ. ಪ್ಯಾರಾಸಿಂಪಥೆಟಿಕ್ ಎಲ್ಲಿದೆ ಸರ್? S2 to S4 ಇದೆ, ನಮಗೆ ಗೊತ್ತಿದೆ ಸರ್. ಓಕೆ, ಸೊ ಇದು ಏನು ಮಾಡುತ್ತೆ? ಸಿಂಪಥೆಟಿಕ್ ಕಾಂಟ್ರ್ಯಾಕ್ಟ್ ಇಂಟರ್ನಲ್ ಸ್ಪಿಂಚರ್ ಆ್ಯಂಡ್ ಯೂರಿನ್ ರಿಟೆನ್ಷನ್. ಓಕೆ, ಸೊ ಇದೇನು ಮಾಡುತ್ತೆ? ಸಿಂಪಥೆಟಿಕ್ ಏನು ಮಾಡುತ್ತೆ? ಕಾಂಟ್ರ್ಯಾಕ್ಟ್ ಮಾಡುತ್ತೆ. ಪ್ಯಾರಾಸಿಂಪಥೆಟಿಕ್ ಏನು ಮಾಡುತ್ತೆ? ರಿಲ್ಯಾಕ್ಸ್ ಮಾಡುತ್ತೆ. ಓಕೆ, ಸೊ ಇವೆರಡೂ ಏನು ಮಾಡ್ತಾ ಇದ್ದಾವೆ? ಇಂಟರ್ನಲ್ ಸ್ಪಿಂಚರ್ ಇದ್ದಾವೆ ಅಲ್ಲ, ಇಂಟರ್ನಲ್ ಸ್ಪಿಂಚರಿಗೆ ಏನು ಮಾಡ್ತಾ ಇದ್ದಾವೆ? ಇವು ಕಾಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾವೆ, ರಿಲ್ಯಾಕ್ಸ್ ಮಾಡ್ತಾ ಇದ್ದಾವೆ. ಸಿಂಪಥೆಟಿಕ್ ಏನು ಮಾಡ್ತಾ ಇದೆ? ಕಾಂಟ್ರ್ಯಾಕ್ಟ್ ಮಾಡ್ತಾ ಇದೆ. ಪ್ಯಾರಾಸಿಂಪಥೆಟಿಕ್ ಏನು ಮಾಡ್ತಾ ಇದೆ? ರಿಲ್ಯಾಕ್ಸ್ ಮಾಡ್ತಾ ಇದೆ. ಕಾಂಟ್ರ್ಯಾಕ್ಟ್ ಆದಾಗ ಯೂರಿನ್ ಸ್ಟೋರ್ ಆಗುತ್ತೆ ಬ್ಲಾಡರ್ ಒಳಗಡೆ, ರಿಲ್ಯಾಕ್ಸ್ ಆದಾಗ ಯೂರಿನ್ ಏನಾಗುತ್ತೆ? ಹೊರಗಡೆ ಹೋಗುತ್ತೆ. ಓಕೆ, ಸೊ ಇನ್ನೊಂದಿರುತ್ತೆ ಸೊಮ್ಯಾಟಿಕ್ ನರ್ವ್ ಇದೆ ಅಥವಾ ಪೂಡೆಂಡಲ್ ನರ್ವ್ ಇದೆ. ಓಕೆ, S2 ಇಂದ S4 ತನಕ ಬರ್ತಾ ಇದೆ. ಓಕೆ, ಕಾಂಟ್ರ್ಯಾಕ್ಟ್ ಅಂತೀನಿ, ಕಂಟ್ರೋಲ್ ಎಕ್ಸ್ಟರ್ನಲ್ ಸ್ಪಿಂಚರ್. ಎಕ್ಸ್ಟರ್ನಲ್ ಯೂರಿನರಿ ಸ್ಪಿಂಚರ್ ಇದೆಲ್ಲ ಅದನ್ನು ಇದು ಕಂಟ್ರೋಲ್ ಮಾಡುತ್ತೆ. ರಿಲ್ಯಾಕ್ಸ್ ಕೂಡ ಮಾಡುತ್ತೆ, ಕಾಂಟ್ರ್ಯಾಕ್ಟ್ ಕೂಡ ಮಾಡುತ್ತೆ, ನಮ್ಮ ಕಂಟ್ರೋಲ್ ಇರುತ್ತೆ. ಸೊ ಇವೆರಡು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ, ಇದು ನಮ್ಮ ಕಂಟ್ರೋಲಲ್ಲಿ ಇದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಫಂಕ್ಷನ್ ಆದರೂ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಮೇಲ್ ಫಂಕ್ಷನ್ ನಾವು ನೋಡಿದಾಗ ಮೇಲಲ್ಲಿ ಏನು ಫಂಕ್ಷನ್ ಮಾಡುತ್ತೆ ಸರ್? ಯೂರಿನ್. ಓಕೆ, ಸೊ ಯೂರಿನ್ ಪ್ಲಸ್ ಈಜಾಕುಲೇಷನ್. ಓಕೆ, ಸೊ ನಾವು ಮೇಲ್ ಯೂರೆಥ್ರಾ ನೋಡಿದರೆ ಮೇಲ್ ಯೂರೆಥ್ರಾ ಎದರಲ್ಲಿ ಹೆಲ್ಪ್ ಮಾಡುತ್ತೆ ಸರ್? ಯೂರಿನ್ ಆ್ಯಂಡ್ ಇಜಾಕುಲೇಷನ್. ಅದೇ ಫೀಮೇಲ್ ಯೂರೆಥ್ರಾ ನಾವು ನೋಡಿದರೆ ಓನ್ಲಿ ಯೂರಿನೇಷನಲ್ಲಿದು ಹೆಲ್ಪ್ ಮಾಡುತ್ತೆ, ಓನ್ಲಿ ಯೂರಿನೇಷನಲ್ಲಿದು ಹೆಲ್ಪ್ ಮಾಡುತ್ತೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.